ಕಾಗೋಡು ಅನ್ನೋ ಊರಲ್ಲಿ. ಲೋಹಿಯಾ ಕೂಡ ಇಲ್ಲಿಗೆ ಬಂದು ಹೋಗ್ತಾರೆ. ಸಮಾಜವಾದಿ ಚಳುವಳಿ ಶುರುವಾಗುತ್ತೆ. ಆಮೇಲೆ ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಎಲ್ಲರೂ ಸಹ ಬೆಳೀತಕ್ಕಂಥದ್ದು ಇದೇ ಜಾಗದಲ್ಲಿ. ಅದರ ಜೊತೆಗೆ ಏನಾಗುತ್ತೆ, ನಮ್ಮ ಸುಬ್ಬಣ್ಣನವರ ಅನೇಕ ಸಮಕಾಲೀನರು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇದು ಸಂಸ್ಥೆ ಶುರುವಾಗೋದು. ಆ ಕಾಲಘಟ್ಟದಲ್ಲಿ ಒಂದು ವ್ಯವಸ್ಥಿತವಾಗಿಂಥ ಸ್ಕೂಲ್ಗಳ ಆರಂಭವಾದ ಕಾಲಘಟ್ಟ ಅದು. ಮನೇಲಿದ್ದಂತಹ ಮಕ್ಕಳುಗಳಾಗಿರ್ಬೋದು ಉನ್ನತ ಶಿಕ್ಷಣಕ್ಕೆ ಕಳಿಸೋದು ತುಂಬ ವಿರಳವಾಗಿತ್ತು. ಏಕೆಂದರೆ ಮಲೆನಾಡು ಭಾಗದಲ್ಲಿ ಜಮೀನು ಜಾಸ್ತಿ ಇರುತ್ತೆ, ಕೆಲ್ಸಕ್ಕೆ ಇಟ್ಕೋಬೇಕು. ಮತ್ತು ನಾಟಕ ಅಂತ ಹೋದರೆ ಆ ಜನಗಳ ಕಲ್ಪನೆಯಲ್ಲಿ ಏನಿತ್ತೇನೋ ಗೊತ್ತಿಲ್ಲ. ಒಂದು ರೀತಿಯಾಗಿ ಒಂದು ಸಂಸ್ಥೆನ ಹುಟ್ಟಾಕೋದ್ ಜೊತೆಗೆ ಅದು ಬೆಳೆಸೋದಿದೆಯಲ್ಲ, ಅದಷ್ಟು ಸುಲಭದ ಮಾತಾಗಿರಲಿಲ್ಲ. ಹೀಗೆ ಬೆಳವಣಿಗೆ ಆಯಿತು. ಏಕೆಂದರೆ ಎಲ್ಲ ಕಡೆಯಿಂದಲೂ ನಾಟಕ ಕಲೀಲಿಕ್ಕೆ ಬಂದರೆ ಇಲ್ಲಿ ಸಾಧ್ಯ ಆಗಿದ್ದು, ಹೆಸರುವಾಸಿ ಆಗೋದಕ್ಕೆ ಸಾಧ್ಯ.